ಇವತ್ತು ಕರೆದಿರುವಂತಹ ಪತ್ರಿಕಾಗೋಷ್ಠಿಯ ಉದ್ದೇಶ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಸ್ತುತ ನಡೀತಾ ಇರುವಂತಹ ವಿದ್ಯಮಾನಗಳ ಒಂದು ಕುರಿತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಎಸ್ಪೆಷಲಿ ಕೋಲಾರದ ವಿಧಾನ ಪರಿಷತ್ ಸದಸ್ಯರು, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿದ್ದಂತಹ ಮಾನ್ಯ ನಸೀರ್ ಅಹಮದ್ ಅವರ ಒಂದು ಕಾರ್ಯದರ್ಶಿಯ ಹುದ್ದೆ ಏನು ಹಿಂಪಡೆದಿದ್ದಾರೆ, ಈ ಒಂದು ಕುರಿತು ಮಾತನಾಡಕ್ಕೆ ಬಯಸ್ತಾ ಇರುವಂಥದ್ದು. ಆತ್ಮೀಯ ಪತ್ರಿಕಾ ಮಾಧ್ಯಮ ಸಹೋದರರೇ, ಮಾನ್ಯ ನಸೀರ್ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ ಸುಮಾರು 50 ವರ್ಷದಿಂದ ನಿಷ್ಠಾವಂತ ಪ್ರಾಮಾಣಿಕ ಒಬ್ಬ ನಾಯಕರು ಅಂತ ಹೇಳಿ ನಾನು ಹೇಳ್ತೇನೆ ಬಯಸ್ತೇನೆ. ತಮ್ಮ NSUI ದಿನಗಳಿಂದ ಪ್ರಾರಂಭ ಮಾಡಿ ಇವತ್ತಿನ ಪ್ರಸ್ತುತ ಕಾಲಾವಧಿವರೆಗೂ ಕೂಡ ತಮ್ಮ 50 ವರ್ಷದ ಇಡೀ ರಾಜಕೀಯ ಜೀವನವನ್ನು ಪಕ್ಷದ ನಿಷ್ಠಾವಂತನಾಗಿ, ಪಕ್ಷದ ಪ್ರಾಮಾಣಿಕನಾಗಿ, ಅವರ ಸೇವೆ, ಅವರ ಕೊಡುಗೆ ಅಪಾರ. ಕೋಲಾರ ಜಿಲ್ಲೆಯ KGF ನಗರದಲ್ಲಿ ಹುಟ್ಟಿ ಇವತ್ತು ಬಿನ್ನಿಪೇಟೆಯಲ್ಲಿ ಎಲೆಕ್ಷನ್ ನಿಂತು ಅಲ್ಲಿ ಮಿನಿಸ್ಟರ್ ಆಗಿ, ಮತ್ತೆ ಕೋಲಾರದಲ್ಲಿ ಸಾಕಷ್ಟು ಬಾರಿ ಕಂಟೆಸ್ಟ್ ಮಾಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ, ವಿಧಾನ ಪರಿಷತ್ಗೆ ಕಂಟೆಸ್ಟ್ ಮಾಡಿ ಸತತವಾಗಿ ಇಡೀ ತಮ್ಮ ಜೀವನವನ್ನೇ ಕಾಂಗ್ರೆಸ್ಗೆ ಮುಡುಪಾಗಿಟ್ಟಿರುವಂತಹ ವ್ಯಕ್ತಿ. ನಸೀರ್ ಅಹಮದ್ ರವರು 2023ರ ಚುನಾವಣೆ ಕಾಂಗ್ರೆಸ್ ಪಕ್ಷ ಇವತ್ತು 130 ಸ್ಥಾನಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಮುಖ್ಯ ಕಾರಣ ನಸೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಕೋಲಾರದಿಂದ ಬೀದರ್ವರೆಗೂ ಹಗಲೆನ್ನದೆ ರಾತ್ರಿ ಅನ್ನದೆ ಚುನಾವಣೆ ಮುಂಚಿತವಾಗಿ ಸುಮಾರು 6 ತಿಂಗಳ ಕಾಲ ಸತತವಾಗಿ ಅವರು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಸುತ್ತಾಡಿ ಅಲ್ಲಿನ ಅಲ್ಪಸಂಖ್ಯಾತರ ಮತಗಳನ್ನು ಸಂಘಟನೆ ಮಾಡಿ 2023ರ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರು ಸುಮಾರು 90% ಅಷ್ಟು ಕಾಂಗ್ರೆಸ್ಗೆ ವೋಟ್ ಮಾಡಿ ಕಾಂಗ್ರೆಸ್ ಸರ್ಕಾರ ಬರಲಿಕ್ಕೆ ಕಾರಣೀಭೂತರಾಗಿರುವಂಥವ್ರು ಅಂತ ನಾನು ಹೆಮ್ಮೆಯನ್ನು ಹೇಳಕ್ಕೆ ಬಯಸ್ತೇನೆ. ತಮ್ಮ ಸ್ವಂತ ಕೆಲಸಕ್ಕಿಂತ ಪಕ್ಷದ ಕೆಲಸ, ಪಕ್ಷದ ಜವಾಬ್ದಾರಿ ಮುಖ್ಯ ಅಂತ ಹೇಳಿ ತಮ್ಮ ವೈಯಕ್ತಿಕ ಜೀವನದ ವ್ಯಾಪಾರ ವ್ಯವಹಾರವನ್ನು ಕೂಡ ಪಕ್ಕಕ್ಕಿಟ್ಟು ಅವರು ಸತತವಾಗಿ ಪ್ರತಿಯೊಂದು ಜಿಲ್ಲೆಯನ್ನು ಸುತ್ತಿ ಅಲ್ಪಸಂಖ್ಯಾತರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ವೋಟ್ ಮಾಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಖ್ಯ ಕಾರಣರಾದಂಥವರು ನಸೀರ್ ಅಹಮದ್ ಮತ್ತು ಜಮೀರ್ ಅಹಮದ್ ಖಾನ್ ಅವರನ್ನು ಹೇಳಕ್ಕೆ ಬಯಸ್ತಾರೆ. ಕಾಂಗ್ರೆಸ್ ಸರ್ಕಾರ 2023ರಲ್ಲಿ
ಕಾಂಗ್ರೆಸ್ ಪಕ್ಷ ಅತ್ಯಂತ ಹೆಚ್ಚಿನ ಮೆಜಾರಿಟಿಯಲ್ಲಿ ಸಂಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಪಕ್ಷ ಅನ್ನೋದಕ್ಕಿಂತ ಸಿದ್ದರಾಮಯ್ಯನವರ ಮೇಲೆ ಈ ಒಂದು ಅಲ್ಪಸಂಖ್ಯಾತರು ಇಟ್ಟಂತಹ ನಂಬಿಕೆ, ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು, ಅವರು ಮುಖ್ಯಮಂತ್ರಿ ಆದರೆ ಈ ಒಂದು ಸಮಾಜಕ್ಕೆ ಪ್ರೊಟೆಕ್ಷನ್ ಸಿಗ್ತದೆ, ಒಂದು ಶಾಂತಿಯ ನೆಲೆ ಆಗ್ತದೆ, ಸೌಹಾರ್ದದ ಮನೋಭಾವನೆಯಿಂದ ಇಲ್ಲಿ ಬಾಳಬಹುದು ಅನ್ನೋ ನಂಬಿಕೆ ಸಿದ್ದರಾಮಯ್ಯನವರ ಮೇಲೆ ಬಹಳಷ್ಟು ನಂಬಿಕೆಯನ್ನ ಅಲ್ಪಸಂಖ್ಯಾತ ಸಮಾಜ ಇಟ್ಟಿದೆ. ಮುಖ್ಯವಾದ ಒಂದು ವಿಷಯ ಏನಂದ್ರೆ, ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಧರ್ಮಗಳು, ಮೌಲ್ಯಗಳಿರ್ಬೋದು, ಆಲಿಮ್ಗಳಿರ್ಬೋದು, ಮುಫ್ತಿಗಳಿರ್ಬೋದು, ಇವರು ಯಾವತ್ತೂ ಕೂಡ ರಾಜಕೀಯವಾಗಿ ಬಹಿರಂಗವಾಗಿ ಅವರು ಯಾವತ್ತೂ ಕೂಡ ಪಾಲ್ಗೊಂಡಿದ್ದು ಇತಿಹಾಸದಲ್ಲೇ ಇಲ್ಲ. ಸಾಮಾನ್ಯವಾಗಿ ಅವರು ಯಾವತ್ತೂ ಕೂಡ ರಾಜಕಾರಣ ಅಂತ ಕೇಳಿ ಬರೋದೇ ಇಲ್ಲ. ಆದರೆ ಹಿಂದಿನ ಸರ್ಕಾರ, ಹಿಂದಿನ ಬಿಜೆಪಿ ಸರ್ಕಾರ ಏನಿತ್ತು, ಈ ಬಿಜೆಪಿ ಸರ್ಕಾರದಲ್ಲಿ ಆದಂತಹ ಕೆಲವು ಘಟನೆಗಳು, 4% ಮೀಸಲಾತಿ ವಿಚಾರ ಇರ್ಬೋದು, ಹಿಜಾಬ್ ವಿಚಾರ ಇರ್ಬೋದು, ಕೌ ಸ್ಲಾಟರ್ ವಿಚಾರ ಇರ್ಬೋದು, ಇಂಥ ಅನೇಕ ವಿಚಾರಗಳನ್ನ ಭಾವನಾತ್ಮಕವಾಗಿ ಆ ಸಮಾಜವನ್ನ ಕೇಳಿಸಿದಂತ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆ ಇತ್ತು. ಇಂತಹ ವಿಚಾರಗಳನ್ನೆಲ್ಲ ಕೂಡ ನಸೀರ್ ಅಹಮದ್ ಅವರು, ಜಮೀರ್ ಅಹಮದ್ ಖಾನ್ ಅವರು ಈ ನಮ್ಮ ಎಲ್ಲಾ ಧರ್ಮಗುರುಗಳನ್ನು ಕೂಡ ಸತತವಾಗಿ ಸಂಪರ್ಕ ಮಾಡಿ ಅವ್ರನ್ನ ಮನವೊಲಿಸಿ ಸಂವಿಧಾನದ ಆಶೋತ್ತರಗಳು ಇವತ್ತು ಉಳಿಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಬೇಕು, ಸಿದ್ದರಾಮಯ್ಯನವರ ನಾಯಕತ್ವವನ್ನು ತಾವು ಶಕ್ತಿ ತುಂಬಬೇಕು. ಆವಾಗ ಈ ಸಮಾಜಕ್ಕೆ ಒಂದು ಶಕ್ತಿ ಬರುತ್ತೆ. ಇದಕ್ಕೆ ನೀವೆಲ್ಲ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಸತತವಾಗಿ ಅವನ್ನೆಲ್ಲ ಪ್ರಯತ್ನ ಪಟ್ಟು ಅವನ್ನೆಲ್ಲ ಒಂದು ವೇದಿಕೆಗೆ ತಂದು ಅವರನ್ನು ಕೂಡ ಈ ಪಕ್ಷದ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಸನ್ನಿವೇಶವನ್ನ ಸೃಷ್ಟಿ ಮಾಡಿದಂತಹವರು ಮಾನ್ಯ ನಸೀರ್ ಅಹಮದ್ ಅವರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ಇವತ್ತು ಯಾವ ನಂಬಿಕೆಗಳನ್ನ, ಯಾವ ವಿಶ್ವಾಸವನ್ನ ಈ ಸಮಾಜ ಮಾನ್ಯ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯನವರ ಮೇಲೆ, ಈ ಕಾಂಗ್ರೆಸ್ ಪಕ್ಷದ ಮೇಲೆ ಏನಿಟ್ಟಿದೆ, ಆ ನಂಬಿಕೆಗೆ, ಆ ವಿಶ್ವಾಸಕ್ಕೆ ಘಾಸಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ.
ಇತ್ತೀಚಿನ ಬೆಳವಣಿಗೆ ಏನಾಗ್ತಾ ಇದೆ? ದಾವಣಗೆರೆ ಒಂದು ಸಣ್ಣ ಚುನಾವಣೆಯನ್ನ ನೆಪವಾಗಿ ಇಟ್ಕೊಂಡು ಇವತ್ತು ಏನು ನಸೀರ್ ಅಹಮದ್ ಅವರನ್ನ ತೆಗೆದಿರುವಂಥದ್ದು, ಜಬ್ಬಾರ್ ಸಾಹೇಬರನ್ನ ಪಕ್ಷದಿಂದ ವಜಾ ಮಾಡಿರುವಂಥದ್ದು, ಟಿವಿ ಮಾಧ್ಯಮಗಳಲ್ಲಿ, ಪತ್ರಿಕಾ ಮಾಧ್ಯಮಗಳಲ್ಲಿ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರ ನಾಯಕತ್ವವನ್ನು ಒಂದು ಪ್ರಶ್ನೆ ಮಾಡುವಂಥದ್ದು, ಇದೆಲ್ಲ ಏನಾಗ್ತಾ ಇದೆ, ಇದೆಲ್ಲ ಕೂಡ ಆ ಸಮಾಜಗಳ ಮನಸ್ಸಿಗೆ, ಭಾವನೆಗಳಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ. ಮಾನ್ಯ ಪತ್ರಿಕಾ ಮಾಧ್ಯಮ ಸ್ನೇಹಿತರೆ, ನಸೀರ್ ಅಹಮದ್ ಅವರು ಈ ಒಂದು ಎರಡೂ ಜಿಲ್ಲೆಗಳಲ್ಲಿ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ, ಸಿದ್ದರಾಮಯ್ಯ ಅವರು ಕೋಲಾರಲ್ಲಿ ಕ್ಯಾಂಡಿಡೇಟ್ ಆಗಬೇಕು ಅಂತ ಹೇಳಿ ಮಾನ್ಯ ರಮೇಶ್ ಕುಮಾರ್ ಅವರು ಮತ್ತು ಮಾನ್ಯ ನಸೀರ್ ಅಹಮದ್ ಅವರು ಏನು ಬುನಾದಿ ಹಾಕಿದ್ರು, ಆ ಬುನಾದಿಯಲ್ಲಿ ಹಗಲು ರಾತ್ರಿ ಅವರು ಪಟ್ಟಂತಹ ಶ್ರಮ ನಾವು ಕಣ್ಣಾರೆ ನೋಡಿದ್ದೀವಿ. ನನ್ನ ವೈಯಕ್ತಿಕ ಲಾಭಕ್ಕಿಂತ ಪಕ್ಷದ ಲಾಭ ಮುಖ್ಯ, ಪಕ್ಷದ ಒಂದು ಶ್ರೇಯಸ್ ಮುಖ್ಯ ಅಂತ ಹೇಳಿ ಹಾಕನು ಕೋಲಾರ ಜಿಲ್ಲೆ ಕೆಜಿಎಫ್ ಇಂದ ಹಿಡಿದು ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿವರೆಗೂ ಕೂಡ ಸತತವಾಗಿ ಪರಿಶ್ರಮ ಪಟ್ಟು ಈ ಒಂದು ವರ್ಗದ ಮತಗಳನ್ನ ಒಗ್ಗೂಡಿಸಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿಸುವಂತಹ ನಿಟ್ಟಿನಲ್ಲಿ ತುಂಬಾ ಶ್ರಮ ಪಟ್ಟಿದ್ದಾರೆ, ತುಂಬಾ ಯಶಸ್ವಿಯಾಗಿದ್ದಾರೆ ಅಂತ ನಾನು ಹೇಳಿ ಬಯಸ್ತೀನಿ. ಚುನಾವಣೆ ಆದ ನಂತರ 2023 ಚುನಾವಣೆ ಆದ ನಂತರ ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಟ್ಟರು, 90% ಮತ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರು. ಸುಮಾರು 70 ರಿಂದ 75 ಸೀಟು MLA ಸೀಟುಗಳನ್ನ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಈ ಸಮಾಜ ಕಾರಣ ಆಯಿತು ಅಂತ ಕೂಡ ಹೇಳಲಿಕ್ಕೆ ನಾನು ಬಯಸ್ತಾ ಇರೋದು. ಸರ್ಕಾರ ಬಂದ ಮೇಲೆ ನಸೀರ್ ಅಹಮದ್ ಅವ್ರನ್ನ ಮಂತ್ರಿ ಮಾಡ್ತಾರೆ, ಅವ್ರು ಪಟ್ಟಂತಹ ಶ್ರಮಕ್ಕೆ ಒಂದು ಬೆಲೆ ಸಿಗ್ತದೆ ಅಂತ ಹೇಳಿ ಈ ಸಮಾಜ ಕಾಯ್ತಾ ಇತ್ತು. %18 ಜನಸಂಖ್ಯೆ ಇರುವಂತಹ ಈ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಇವತ್ತಿಗೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದ್ರೆ ಈ ಸಮಾಜ ಕೂಡ ಮುಖ್ಯ ಕಾರಣ ಅನ್ನುವ ನಿಟ್ಟಿನಲ್ಲಿ ರಾಜಕೀಯವಾಗಿ ಈ ಸಮಾಜಕ್ಕೆ ಪ್ರಾತಿನಿಧ್ಯ ಕೊಡ್ತಾರೆ ಅಂತ ಹೇಳಿ ನಾವೆಲ್ಲ ಕೂಡ ಭಾವಿಸಿದ್ವಿ. ಸರ್ಕಾರ ಫಾರ್ಮೇಷನ್ ಆಗಿದ್ದಾದ ಮೇಲೆ ಕೇವಲ 2 ಮಿನಿಸ್ಟ್ರಿಗಳನ್ನ ಈ ಸಮಾಜಕ್ಕೆ ಕೊಡ್ತಾರೆ. ಆದ್ರೂ ಕೂಡ ಈ ಸಮಾಜ ಸಹಿಸ್ಕೊಂತು. ಯಾಕೆ ಸಹಿಸ್ಕೊಂತು ಅಂತ ಹೇಳಿದ್ರೆ, ಈ ಸಂದರ್ಭದಲ್ಲಿ ಯಾವ ಸರ್ಕಾರವನ್ನ ನಾವು ಮತ ಹಾಕಿ ತಂದಿದ್ದೀವಿ ಆ ಸರ್ಕಾರಕ್ಕೆ ಮುಜುಗರ ತರಬಾರದು, ಸಿದ್ದರಾಮಯ್ಯ ನಾಯಕತ್ವಕ್ಕೆ ನಾವು ಧಕ್ಕೆ ತರಬಾರದು, ಅವ್ರನ್ನ ಆಡಳಿತ ಮಾಡಲಿಕ್ಕೆ ನಾವು ಫ್ರೀಯಾಗಿ ಬಿಡಬೇಕು, ನಾವು ಅವ್ರನ್ನ ಟಾರ್ಚರ್ ಮಾಡಬಾರ್ದು ಅಂತ ಒಂದೇ ಒಂದು ಕಾರಣಕ್ಕೆ ಈ ಸಮಾಜ ಸಹಿಸಿಕೊಂಡು ಅದಾದ ನಂತರ ರಾಜಕೀಯ ಕಾರ್ಯದರ್ಶಿಗಳನ್ನ ಮಾನ್ಯ ನಸೀರ್ ಅಹಮದ್ ಅವರನ್ನ ರಾಜಕೀಯ ಕಾರ್ಯದರ್ಶಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿಕೊಂಡ್ರು.
ಒಬ್ಬ ಕಾರ್ಯದರ್ಶಿಯಾಗಿ ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ಈ ಸಮಾಜ ಮತ್ತು ಸರ್ಕಾರದ ಮಧ್ಯೆ, ಈ ಅಲ್ಪಸಂಖ್ಯಾತ ಸಮಾಜ ಮತ್ತೆ ಸರ್ಕಾರದ ಮಧ್ಯೆ ಒಂದು ಬ್ರಿಡ್ಜ್ ಆಗಿ, ಒಂದು ಕಮ್ಯುನಿಕೇಶನ್ ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾ ಇರುವಂತದ್ದು ಮಾನ್ಯ ನಸೀರ್ ಅಹಮದ್ ಅವರು. ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ತಮ್ದು ಏನೇ ಸಮಸ್ಯೆ ಇದ್ರೂ ಕೂಡ ಒಂದು ದಿನ ಸಂಪೂರ್ಣವಾಗಿ ಪ್ರಯಾಣ ಮಾಡ್ಕೊಂಡು ಬಂದು ಬರುವಂತಹ ಸಾಮಾನ್ಯ ಜನಕ್ಕೆ ಈ ನಮ್ಮ ಸಮಾಜದ ನಾಯಕ ಅಂತ ಕೈಗೆ ಸಿಗುವಂತಹ ಏಕೈಕ ವ್ಯಕ್ತಿ ಮಾನ್ಯ ನಸೀರ್ ಅಹಮದ್ ಅವರು. ಬೆಳಗ್ಗೆ 6 ಗಂಟೆ ಆದರೆ ಬೀದರಿಂದ, ಗುಲ್ಬರ್ಗದಿಂದ, ರಾಯಚೂರು, ಕೊಪ್ಪಳ, ಹಾವೇರಿ, ಗದಗ, ಧಾರವಾಡ, ಹುಬ್ಳಿ ಈ ಎಲ್ಲಾ ಜಿಲ್ಲೆಗಳಿಂದ ಬೆಳಗ್ಗೆ ಕನಿಷ್ಠ ಪಕ್ಷ ಕೂಡ ಬೆಳಗ್ಗೆ 6 ಗಂಟೆ ಆದರೆ ಅವ್ರ ಮನೆ ಹತ್ರ ಸುಮಾರು ಒಂದು 500 ಜನ ಇರ್ತಾರೆ. ಯಾಕೆ ಇರ್ತಾರೆ ಅಂತ ಹೇಳಿದ್ರೆ ನಮ್ಮ ಕಷ್ಟಕ್ಕೆ ಸ್ಪಂದಿಸ್ತಾರೆ, ನಮ್ಮ ಕಷ್ಟವನ್ನು ಕೇಳ್ತಾರೆ, ಪರಿಹಾರ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರ ಮೇಲೆ ನಂಬಿಕೆಯಿಂದ ಇವತ್ತು ಆ ಸಮಾಜ ಆತನ ಹುಡ್ಕೊಂಡ್ ಬರ್ತಾರೆ ಅಂತ. ಅದೇ ರೀತಿ ಅವ್ರ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಏನೂ ರೀಸನ್ ಇಲ್ದಿರ ಇವತ್ತು ಕಾಂಗ್ರೆಸ್ ಪಕ್ಷದ ಇವ್ರ ಮೇಲೆ ಏನು ಆರೋಪ ಹೊರಿಸ್ತಾ ಇದೆ, ಈ ಆರೋಪ ನೀವು ಕೇವಲ ನಸೀರ್ ಅಹಮದ್ ಮೇಲೆ, ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ, ಜಬ್ಬಾರ್ ಖಾನ್ ಮೇಲೆ ಎಲ್ಲ ನೀವು ಮಾಡ್ತಾರಂಥದ್ದು. ಇದರರ್ಥ ಇಡೀ ಸಮಾಜದ ಮೇಲೆ ನೀವು ಆರೋಪ ಮಾಡ್ತಾ ಇದ್ದೀರ ಒಂದು ಸಂದೇಶ ಇವತ್ತು ಸಾಮಾನ್ಯ ಒಬ್ಬ ಅಲ್ಪಸಂಖ್ಯಾತ ಮತದಾರನು ಕೂಡ ಇವತ್ತು ಘಾಸಿಯಾಗಿದ್ದಾನೆ. ನಿಮ್ಮ ಮೇಲೆ ಇಟ್ಟಿರುವಂತಹ ನಂಬಿಕೆಗೆ ಚ್ಯುತಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಈ ಸಮಾಜವನ್ನ ಪ್ರೊಟೆಕ್ಷನ್ ಆಗಿ, ಪ್ರೊಟೆಕ್ಟರ್ ಆಗಿ ಇರ್ತಾರೆ ಅಂತ ಏನು ನಾವು ನಂಬಿಕೆ ಇಟ್ಟಿದ್ದೀವಿ, ಈ ನಂಬಿಕೆಯನ್ನ ಮಾನ್ಯ ಸಿಎಂ ಅವರು ಉಳಿಸ್ಕೋಬೇಕು ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೀನಿ.